ಮಂಜಿನಿಂದ ಆವರಿಸಲ್ಪಟ್ಟ ದಟ್ಟ ಅರಣ್ಯ. ಸೂರ್ಯನ ಮೊದಲ ಕಿರಣಗಳು ಎಲೆಗಳ ಮಧ್ಯೆ ನಿಧಾನವಾಗಿ ಜಾರುತ್ತವೆ. ಕಾಡು ಎಚ್ಚೆತ್ತುಕೊಳ್ಳುವ ಆ ಕ್ಷಣದಲ್ಲಿ ಭೂಮಿ ಕಂಪಿಸುವಂತೆ ಭಾರೀ ಹೆಜ್ಜೆಗಳ ಧ್ವನಿ ಕೇಳಿಸುತ್ತದೆ. ಇದು ಕಾಡಿನ ರಾಜನಲ್ಲ, ಇದು ಕಾಡಿನ ಶಕ್ತಿಯ ಅವತಾರ, ಕಾಡೆಮ್ಮೆ. ಪಶ್ಚಿಮ ಘಟ್ಟಗಳು ಮತ್ತು ಭಾರತದ ಅರಣ್ಯಗಳಲ್ಲಿ ವಾಸಿಸುವ ಈ ಮಹಾಕಾಯ ಪ್ರಾಣಿ ಜಗತ್ತಿನ ಅತಿದೊಡ್ಡ ಕಾಡು ಎತ್ತುಗಳಲ್ಲಿ ಒಂದು. ಬಲಿಷ್ಠ ದೇಹ, ತೀಕ್ಷ್ಣ ಕೊಂಬುಗಳು ಮತ್ತು ಗಂಭೀರ ನೋಟ, ಅರಣ್ಯದ ಶಕ್ತಿ ಮತ್ತು ಸಮತೋಲನದ ಜೀವಂತ ಸಂಕೇತ. ಕಾಡೆಮ್ಮೆ ಸಾಮಾನ್ಯವಾಗಿ ಗುಂಪಾಗಿ ಸಂಚರಿಸುತ್ತದೆ. ಒಂದು ಗುಂಪು ಎಂದರೆ ಒಂದು ಕುಟುಂಬ. ಅದರೊಳಗೆ ರಕ್ಷಣೆ, ಶಿಸ್ತು ಮತ್ತು ಸಹಜ ಒಗ್ಗಟ್ಟು ಅಡಗಿದೆ. ಹುಲ್ಲು, ಎಲೆಗಳು ಮತ್ತು ಕಾಡಿನ ಸಸ್ಯಗಳೇ ಅದರ ಆಹಾರ. ಶಾಂತವಾಗಿ ಮೇಯುತ್ತಾ ಅರಣ್ಯದ ನೆಲವನ್ನು ಸಮತೋಲನದಲ್ಲಿಡುವಲ್ಲಿ ಕಾಡೆಮ್ಮೆ ಮಹತ್ವದ ಪಾತ್ರ ವಹಿಸುತ್ತದೆ. ಸ್ವಭಾವತಃ ಶಾಂತವಾದರೂ ಅಪಾಯ ಎದುರಾದಾಗ ಕಾಡೆಮ್ಮೆ ಭಯಾನಕ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಒಂದು ಗರ್ಜನೆ, ಒಂದು ಮುನ್ನುಗ್ಗು, ಅದೇ ಸಾಕು ಶತ್ರು ಹಿಂದೆ ಸರಿಯಲು. ಆದರೆ ಇಂದು ಕಾಡು ನಾಶ, ರಸ್ತೆ ವಿಸ್ತರಣೆ ಮತ್ತು ಮಾನವ ಹಸ್ತಕ್ಷೇಪದಿಂದ ಕಾಡೆಮ್ಮೆ ತನ್ನದೇ ನೆಲದಲ್ಲಿ ಅಪಾಯವನ್ನು ಎದುರಿಸುತ್ತಿದೆ. ಕಾಡೆಮ್ಮೆ ಉಳಿದರೆ ಕಾಡುಳಿಯುತ್ತದೆ, ಕಾಡುಳಿದರೆ ಪ್ರಕೃತಿ ಉಳಿಯುತ್ತದೆ, ಪ್ರಕೃತಿ ಉಳಿದರೆ ನಮ್ಮ ನಾಳೆಯೂ ಉಳಿಯುತ್ತದೆ. ಇದು ಕೇವಲ ಒಂದು ಪ್ರಾಣಿಯಲ್ಲ, ಇದು ಅರಣ್ಯದ ಆತ್ಮ, ಇದು ಕಾಡಿನ ಮೌನದೊಳಗಿನ ಶಕ್ತಿ. ಇಂತಹ ಸಿನಿಮ್ಯಾಟಿಕ್ ಪ್ರಕೃತಿ ಡಾಕ್ಯುಮೆಂಟರಿ ವಿಡಿಯೋಗಳು ನಿಮಗೆ ಬೇಕಾದರೆ ಸ್ಕೈ ಮೌಂಟೇನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.